ಸರೋಜಮ್ಮನವ್ರನ್ನ ನೆನಪಿಸ್ಕೊಳ್ಳೋಂಥದ್ದಾದರೆ? ನೆನಪಿಸ್ಕೊಳಕ್ಕೆ ಮರೆಯತ್ರ ತಾನೇ ನೆನಪಿಸ್ಕೊಳ್ಳೋದು. ಎವ್ರಿ ಡೇ ಮೇಕಪ್ ಹಾಕೋಕ್ಕೆ ಮುಂಚೆ, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಮುಂಚೆ ದೇವ್ರಿಗೆ ಹೇಗೆ ನಮಸ್ಕಾರ ಮಾಡ್ತೀವೋ ನಾವು ಅಮ್ಮನ ಜ್ಞಾಪಿಸ್ಕೊತಿದ್ದೆ. ಯಾಕಂದರೆ ಅಮ್ಮ ಜೊತೆ ನಾನು 2 ತಿಂಗಳು ವರ್ಕ್ ಮಾಡಿದ್ದೀನಿ. ಹೇಗಿರಬೇಕು, ಒಂದು ಆರ್ಟಿಸ್ಟ್ ಹೇಗಿರಬೇಕು, ಯಾವ ಥರ ಡಿಸಿಪ್ಲಿನ್, ಟೈಮ್ ಮೇಂಟೈನ್ ಮಾಡಬೇಕು, ಯಾವ ಥರ ನಾವು ರೆಡಿ ಆಗಬೇಕು ಕ್ಯಾರೆಕ್ಟ್ರಿಗೆ, ಎಲ್ಲ ಕಲ್ತಿದ್ದು ನಾನು ಅವ್ರ ಹತ್ರ. ನನ್ನನ್ನು ಯಾವತ್ತೂ ನೀನು ಆಂಟಿ ಮೇಡಮ್ ಅನ್ನಬಾರ್ದು ಅಂತ ಚೆನ್ನಾಗಿ ಗದ್ರಿದ್ರು ನನ್ನ. ಅಮ್ಮ ಅನ್ಬೇಕು ನನ್ನ ಅನ್ನೋರು. ಅವತ್ತಿಂದ ನಾನು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡಬೇಕು, ನಮ್ಮ ಮನೆಯಿಂದ ಊಟ ತರಬಾರ್ದು, ರೂಲ್ಸ್ ಅದು ನನಗೆ. ನಾನು ಬಂದರೆ ನೀನು ನನ್ನ ಮಾತು ಕೇಳಬೇಕು ಅಂತ. ಅಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಇಟ್ಸ್ ನನ್ನ ಪುಣ್ಯ ಅಂತ ಹೇಳಬೇಕು. ಏನು ಮಾಡೋಕ್ಕಾಗತ್ತೆ, ಅವ್ರಿಗೆ ಬಂದಿರೋ ಬಿರುದುಗಳಾಗಿರ್ಬೋದು, ಅವ್ರ ಸೌಂದರ್ಯ ಆಗಿರ್ಬೋದು, ಅವ್ರ ಅಭಿನಯ ಆಗಿರ್ಬೋದು, ಪಂಚಭಾಷಾ ತಾರೆ, ಅಂಥವ್ರ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿದ್ದೀನಲ್ಲ ಅನ್ನೋದು ನನ್ನ ಪುಣ್ಯ ಅಷ್ಟೇ. ಯಾವ ಚಿತ್ರದ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ? ಚಿತ್ರ ಮಾಡಲಿಲ್ಲ, ಒಂದು ಟಿ ವಿ ಧಾರಾವಾಹಿ ಮಾಡಿದೆ, ಭೂಮಿಕಾ ಅಂತ, ETV ಆಗಿದ್ದಾಗ. ಅದರಲ್ಲಿ ಅವರು ನಾನಿರೋ ಹಾಸ್ಟೆಲ್ಗೆ ವಾರ್ಡನ್ ಆಗಿ ಬರೋರು. ಸೊ ಒಂದು ವಾರಕ್ಕೆ 2 ದಿನ ಬರೋರು. ಆ ಥರ 2 ತಿಂಗಳು ಆ್ಯಕ್ಟ್ ಮಾಡಿದ್ವಿ. ಆ 2 ತಿಂಗಳು ನನಗೆ ಒಂಥರ ತೃಪ್ತಿ ಕೊಟ್ಬಿಟ್ಟಿದೆ. ಎಷ್ಟೋ 20 ವರ್ಷ ಅವ್ರ ಜೊತೆ ಇದ್ದಂಗಿತ್ತು. ಎಲ್ಲಿ ಸಿಕ್ಕಿದ್ರೂ ಮಾತಾಡಿಸ್ತಾ ಇದ್ರು, ತೊಡೆ ಮೇಲೆ ಕೂಡ್ಸ್ಕೊಳಕ್ಕೆ ಹೋಗೋರು. ಸೊ ಅಷ್ಟು ಆತ್ಮೀಯ, ಒಂದು ಏನು ಹೇಳ್ತಾರೆ, ದೊಡ್ಡ ಲೆಜೆಂಡ್ ಅಂತಲೇ ಹೇಳಬೇಕು. ತುಂಬ ಸ್ಟೈಲಿಶ್ ಅಂತ ಅಂದರೆ ತುಂಬ ಅದ್ಭುತವಾಗಿ ರೆಡಿ ಆಗ್ತಿದ್ರು. ಎಲ್ಲೇ ಹೋಗಬೇಕು ಅಂದರೂ ಕೂಡ ತುಂಬ ಶಿಸ್ತು. ಈ ಭಾರತೀಯ ಚಿತ್ರರಂಗಕ್ಕೆ ಒಂದು ಲೇಡಿ ಸೂಪರ್ ಸ್ಟಾರ್ ಅಂದರೆ ನಮಗೆ ನೆನಪು ಬರೋದೇ ಸರೋಜಮ್ಮ. ಆ ಥರ ಮುಂಚೆ ಇರಲಿಲ್ಲ, ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅವರ ನೋಡಿ ನಾನು ಎಷ್ಟೋ ಮೇಕಪ್ ಕಲ್ತಿದ್ದೀನಿ, ರೆಡಿ ಆಗೋದು ಕಲ್ತಿದ್ದೀನಿ. ಇವತ್ತು ಅವ್ರು ಎಷ್ಟೋ ಸಿನಿಮಾ ನೋಡ್ತೀನಿ ನಾನು. ಅವ್ರ ಸಿನಿಮಾ ನೋಡಿ ಅವ್ರು ಅವಾಗ ರೆಡಿ ಆಗ್ತಾಯಿದ್ದು, ಆಗಿಂದು ಅವ್ರ ಸ್ಟೈಲು ಇವಾಗ ಟ್ರೆಂಡ್ ಆಗುತ್ತೆ. ಸೊ ಅವಾಗಲೇ ಎಷ್ಟು ಮಾಡಿಬಿಟ್ಟಿದ್ದಾರೆ ಅವರು. ಸೌತ್ ಇಂಡಿಯಾದ ತುಂಬ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆಯಲ್ಲಿ ನಟಿಸಿದಂಥ ಏಕೈಕ ನಟಿ ಅಂತಲೇ ಹೇಳ್ಬೋದು. ಹೌದು, ಅದೇ ನಾನು ಆವಾಗಲೇ ಹೇಳಿದೆ, ಪಂಚಭಾಷಾ ತಾರೆ. ಇವಾಗ ನಾವು ಒಂದು ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಅನ್ಕೋತೀವಿ. 50 ದಿನ ಓಡಿಬಿಟ್ರೆ ನಮ್ಗೆ 50 ಕೊಂಬು ಬಂದಿರುತ್ತೆ. ಅವ್ರಿಗೆ ಇಷ್ಟು ಸಿನಿಮಾ ಮಾಡಿ ಇಷ್ಟು ವರ್ಷ, ನಮ್ಗೆ ಅಷ್ಟು ಏಜೇ ಆಗಿರಲ್ಲ, ಅವ್ರು ಅಷ್ಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಅಂಥವರು ಅವರ ಸಿಂಪ್ಲಿಸಿಟಿ, ಅವ್ರ ಸರಳತೆ ನೋಡಿ ಕಲಿಬೇಕಾಗಿರೋದು ನಮ್ಗೆ ತುಂಬ ಭಾಳ ಮುಖ್ಯ. ಆಮೇಲೆ ಅವ್ರ ಅಭಿನಯ, ಬಟ್ ಅವ್ರ ಸರಳತೆ ನಮಗೆ ಮೊದಲು ಬೇಕಾಗಿರೋದು. ಕಡೆಯದಾಗಿ ಅವ್ರನ್ನ ಭೇಟಿ ಮಾಡಿದಂಥದ್ದು ಮತ್ತು ಈಗ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ತಮಗಾದಂಥ? ಈ ಥರ ಯಾರನ್ನೂ ನೋಡೋಕ್ಕೆ ನಾವು ಇಷ್ಟಪಡಲ್ಲ. ಆ್ಯಂಡ್ ನನಗಂತೂ ಅದು ನೋಡೋಕ್ಕಾಗಲಿಲ್ಲ. ಅವ್ರು ಮಲಗಿದ್ದಾರೆ ಅನಿಸ್ತು. ಕಡೆದಾಗಿ 2 ವರ್ಷದಿಂದ ನಾನು ನಮ್ಮ ಯಜಮಾನರು ಹೋದಾಗ ಭೇಟಿಯಾದ್ವಿ. ಆಗಲೂ ಅವರು ನನ್ನ ಒಂಥರ ಹೇಗೆ ತೊಡೆ ಮೇಲೆ ಕೂಡಿಸ್ಕೊಳಕ್ಕೆ ಹೋಗಿ ಅಷ್ಟೇ ಮುದ್ದು ಮಾಡಿದ್ರು. ಅದೇ ಲಾಸ್ಟ್. ಈಗ ನೋಡಿದಾಗ ಹೇಗೆ ಅನ್ನಿಸ್ತು ಮೇಡಮ್? ಅಂತಿಮ ದರ್ಶನ ಪಡೆದ್ರಿ, ತಮಗೆ ಹೇಗೆ ಅನ್ನಿಸ್ತು? ಏನು ಅನ್ಸತ್ರಿ, ನೋಡೋಕ್ಕೆ ಆಗಲ್ಲ. ನನಗಂತೂ ನೋಡೋಕ್ಕಾಗಲಿಲ್ಲ. ಅಂದರೆ ಯಾವಾಗಲೂ ಲೈವ್ಲಿಯಾಗಿ ಮಾತಾಡ್ಸೋರು, ಹಸನ್ಮುಖಿನೇ ಅವರು. ಯಾವಾಗ್ಲೂ ಎಲ್ಲೋ ಎದ್ದು ಮಾತಾಡ್ಸಾಳೆ, ಎದ್ದಳಮ್ಮ ಅಂತಾರೆ ಅಥವಾ ಬಾಮ್ಮ ಅಂತಾರೆ ಅಂತ ನನಗೆ ಅನ್ನಿಸ್ತಿತ್ತು ಅಷ್ಟೆ. ಥ್ಯಾಂಕ್ ಯು. ಅದೇ ಇವಿಷ್ಟು ಕೂಡ ನಟಿ ಹೇಮಾ.